ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಈಗ ನೀವು ಕಂಡಿರಂತೆ ಬಳ್ಳಾರಿ ನಗರ ಇವತ್ತು ಬಳ್ಳಾರಿ ನಗರದಲ್ಲಿ HLC ಕಾಲುವೆನ 14ನೇ ಉಪಕಾಲುವೆ ಇವತ್ತು ಹರಿತಾ ಐತೆ. ಆ ಉಪಕಾಲುವೆ ಮುಖಾಂತರ ಸುಮಾರು ಒಂದು 16 ಹಳ್ಳಿಗಳಿಗೆ ನೀರು ಉಣಿಸ್ತಕ್ಕಂಥ ಒಂದು ಪ್ರಯತ್ನ ಅದು. ಅಂದ್ರೆ ಈ ಒಂದು ಕಾಲುವೆ ಏನಿದೆ, ಕಾಲುವೆ ಏನು ನಗರದಲ್ಲಿ ಹರಿತೈತೆ, ಈ ಕಾಲುವೆಗೆ ಎಲ್ಲರೂ ಕೂಡ ಚರಂಡಿ ನೀರು ಬಿಡ್ತಾರ, ಪ್ಲಾಸ್ಟಿಕ್ಗಳು ಹಾಕ್ತಾರ, ಈ ಪ್ಲಾಸ್ಟಿಕ್ಕಿನ ಚೀಲಗಳೆಲ್ಲ ಬಿದ್ದಿರ್ತಾವ, ಕಸ ಕಡ್ಡೆಲ್ಲ ತುಂಬಿರ್ತಾವ. ಅಂದ್ರೆ ಈ ಕಾಲುವೆ ನೋಡಬಾರ್ದು ಇವಾಗ. ಅಂದ ಅದನ್ನ ಕಾಲುವೆ ಎಂಬುದು ಕಾಲುವೆ ನೀರಿನ ಕಾಲುವೆ ಹೋಗಿ ಚರಂಡಿ ಕಾಲುವೆ ಆಗೈತೆ. ಅಂದ್ರೆ ಇಲ್ಲಿ ಎಲ್ಲಾದ್ರೂ ಕೂಡ ಈಗ ಬೆಂಗಳೂರಾಗ ರಾಜ ಕಾಲುವೆ ಅಂತ ಹೆಂಗ ಚರಂಡಿ ಕಾಲುವೆ ಐತೆ, ಅದ್ರಂಗೆ ಈಗ ಬಳ್ಳಾರಿಯಾಗ ಕೂಡ ಅವಂಬಾಯಿ ಕಾಲುವೆ ಚರಂಡಿ ಕಾಲುವೆ ಆಗೈತೆ. ಅಂದ್ರೆ ಇದು ವ್ಯವಸ್ಥೆನ ಈಗ ಅದನ್ನ ವ್ಯವಸ್ಥೆ ಮಾಡ್ಬೇಕು, ಸ್ವಚ್ಛತೆ ಮಾಡ್ಬೇಕಾಗಿರೋದು ಯಾರು? ಇದು ಅದು ಬಂದು ಕರ್ನಾಟಕ ಸರ್ಕಾರಕ್ಕೆ ಸೇರ್ತದೆ. ನಂಬರ್ 6 ಡಿವಿಷನ್ ನಂಬರ್ 3 ಡಿವಿಷನ್ ಸೇರುತ್ತೆ. ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಿದ್ದೀರಿ, ಯಾವಾಗ ಕೇಳೋರು ಗ್ರಾಂಟ್ ಇಲ್ಲ ಅಂತಾರೆ. ಗ್ರಾಂಟ್ ಇಲ್ಲ ಅಂತಂದ್ರೆ ಹಂಗ ಬಿಟ್ಬಿಡ್ತಾರ. ಈಗ ಅವೆಲ್ಲ ಕೂಡ ವಿಷ ಮೂಲಕ ಅವೆಲ್ಲ ವಿಷಾಧಾರಿತವಾಗಿ ಇವತ್ತು ಏನಾದ್ರು ಕೂಡ ನಮ್ಮ ಜಮೀನುಗಳಲ್ಲಿ ಬಂದ್ರೆ ನಮ್ಮ ಬೆಳೆಗಳ ಪರಿಸ್ಥಿತಿ ಏನಾಗ್ತಾವ, ರೈತರ ಪರಿಸ್ಥಿತಿಗಳು ಏನಾಗ್ತಾವ, ನಮ್ಮ ರೈತರ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿಗಳು ನಮ್ಗೆ ಏನಾಗುತ್ತೆ, ಅದ್ರ ಬಗ್ಗೆ ಯಾಕೆ ನೀವು ಸರ್ಕಾರಗಳು ಚಿಂತನೆ ಮಾಡ್ತಾ ಇಲ್ಲ? ಎಲ್ಲ ಶಾಸಕರು, ಸಂಸದರು, ಮಂತ್ರಿಗಳು ಎಲ್ಲರೂ ಕೂಡ ಆ ರೋಡ್ಗಳಿಗೆ ಓಡಾಡುವ ನೀವು ಆ ಕಾಲುವೆಗಳ ಪರಿಸ್ಥಿತಿ ನೋಡ್ತಾನೆ ಇದ್ದೀರಿ. ಅಂದ್ರೆ ಕಾಲುವೆಗಳು ಸ್ವಚ್ಛತೆಗೆ ಯಾಕೆ ಆದ್ಯತೆ ಕೊಡ್ತಾ ಇಲ್ಲ? ನಾವೆಲ್ಲರೂ ಒತ್ತಾಯ ಮಾಡಿದ ಮೇಲೆ ನೀರು ಬಿಡೋ ಟೈಮ್ನಾಗ ಮತ್ತೆ ಸ್ವಚ್ಛತೆ ಮಾಡಕ್ ಬರ್ತಾರೆ. ಅವಾಗ ಮತ್ತೆ ಒಂದು 15 ದಿನ ಹಿಂದಕ್ಕೆ ಹಾಕ್ತಾರೆ ನೀರು. ಅಂದ್ರೆ ಅಲ್ಲಿ ಬೆಳೆ ರೈತ ಇದೆಲ್ಲ ತರ ಹೊಡೆತ ಕೂಡ ರೈತರಿಗೆ ಬೆಳೆಯೋದು ಇಲ್ಲ, ನಾಟಿ ಹೊಡೆತ ಬೀಳ್ತತೆ, ಇಲ್ಲ ಬೆಳೆ ಹಂಗೆ ಬಿಟ್ರು ಕೂಡ ವಿಷಪೂರಿತವಾಗಿರ್ತಕ್ಕಂಥ ನೀರು ಇವತ್ತು ನಮ್ಮ ಬೆಳೆಗಳಿಗೆ ಹಾನಿ ಆಗ್ತದೆ. ಇದನ್ನ ತಕ್ಷಣ ಪರಿಹರಿಸಬೇಕಾದ್ರೆ ನೀರ ಜಲಸಂಪನ್ಮೂಲ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರೆ, ದಯವಿಟ್ಟು ಬಳ್ಳಾರಿ ಬರ್ರಿ. ಇಲ್ಲಿ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಸಲಹಾ ಸಮಿತಿ ಸಭೆ ಆದ ತಕ್ಷಣ ಮೂಲತವಾಗಿ ಒಂದು ಮುಖ್ಯ ಸಭೆ ಕರೆದು ಇಲ್ಲಿ ತುಂಗಭದ್ರಾ ಜಲಾಶಯದ ವಿಶೇಷ ಸಭೆ ಕರೆದು ಆ ಗೇಟ್ಗಳದಾಗಿರ್ಲಿ, ಈ ಸ್ವಚ್ಛತೆ ಆಗಿರ್ಲಿ, 2 ಬೆಳೆಗೆ ನೀರು ಕೊಡ್ತಕ್ಕಂಥದ್ದಾಗಿರ್ಲಿ, ಉತ್ತಮ ನಿರ್ಣಯ ತೆಗೆದುಕೊಂಡು ನಮ್ಮ ರೈತರನ್ನು ಕಾಪಾಡಬೇಕಂತಕ್ಕಂಥ ಮಾತನ್ನು ನಾವು ತುಂಗಭದ್ರಾ ರೈತ ಸಂಘದಿಂದ ವಿನಂತಿ ಮಾಡ್ತೇವೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.